ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಸಭಾಭವನದಲ್ಲಿ ರಾಯಬಾಗ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಡಿಯಲ್ಲಿ 2025ನೇ ಸಾಲಿನ ಪತ್ರಿಕಾ ದಿನಾಚರಣೆಯನ್ನು ಇದೇ ಜುಲೈ 8ರಂದು ಮಂಗಳವಾರ ಮುಂಜಾನೆ 11 ಗಂಟೆಗೆ ಆಚರಿಸಲಾಯಿತು. ರಾಯಬಾಗ್ ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಗುರುಮಾತೆ ಬಿಕೆ ಪುಷ್ಪಾ ಇವರು ದಿವ್ಯ ಸಾನ್ನಿಧ್ಯ ವಹಿಸಿ ಸಸಿಗೆ ನೀರು ಎರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ರಾಯಬಾಗ್ ತಾಲೂಕು ಅಧ್ಯಕ್ಷರಾದ ರಾಜು ಎಂ ತಳವಾರ್ ಅಧ್ಯಕ್ಷತೆ ವಹಿಸಿದ್ದು, ಕರ್ನಾಟಕ ಕಾರ್ಮಿಕರ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷರು ಹಿರಿಯ ಪತ್ರಕರ್ತರಾದ ಯಲ್ಲಪ್ಪ ತಳವಾರ್ ನೇತೃತ್ವ ವಹಿಸಿದ್ದರು. ಸಾಹಿತಿಗಳಾದ ಶಿವಾನಂದ ಬೆಳಕುಡಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ಯಲ್ಲಪ್ಪನ ತಳವಾರ್ ಅವರು ಆಗಮಿಸಿದ್ದಾರೆ. ಇವರು ಸಹಿತ ನಾವು ಹಾರ್ದಿಕವಾಗಿ ಸ್ವಾಗತ ಕೊಡ್ತೇವೆ. ಯಲ್ಲಪ್ಪ ತಳವಾರ್ ಅವರು ರಾಯಬಾಗ್ ಈಗ ನೋಡಿ ಸರ್. ರಾಯಭಾಗದಲ್ಲಿ ಈ ಒಂದು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಇವತ್ತಿನ ದಿನ ತಮಗೆಲ್ಲ ನಮ್ಮ ಪರವಾಗಿ ಸಂದೇಶ ಕೊಡುವುದೇನೆಂದರೆ, ಎಲ್ಲರೂ ಸಹ ತಮ್ಮ ಕಾರ್ಯದಲ್ಲಿ ದಕ್ಷರಾಗಿರ್ರಿ, ನಿರ್ಭಯರಾಗಿರ್ರಿ, ಸಮಾಜದಲ್ಲಿ ಶಾಂತಿಯುತ ಹಾಗೂ ಸೌಹಾರ್ದತಾ ಏಕತೆಯನ್ನು ಕಾಪಾಡುವಂತಹ ಕಾರ್ಯಗಳನ್ನು ತಾವು ಮಾಡಿ ಅಂತ ತಮ್ಮಲ್ಲಿ ಇವತ್ತಿನ ದಿನ ನಾನು ಸಂದೇಶ ಕೊಡ್ತಾ ಇದ್ದೀನಿ. ಹಾಗೂ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯ ಮೌಂಟ್ ಅಬು ರಾಜಸ್ಥಾನದಲ್ಲಿ ತಮ್ಮೆಲ್ಲರಿಗೂ ಸಹ ಒಂದು ನ್ಯಾಷನಲ್ ಮೀಡಿಯಾ ಕಾನ್ಫರೆನ್ಸ್ ಇದೆ. ಆ ಕಾನ್ಫರೆನ್ಸ್ನಲ್ಲಿ ಸಹ ಈ ಒಂದು ಸಮಾಜದ ಪತ್ರಕರ್ತರಿಗಾಗಿ ಒಂದು ಕಾನ್ಫರೆನ್ಸ್ ಬಹಳಷ್ಟು ಮುಖ್ಯ ವಿಚಾರಗಳನ್ನು ಅಲ್ಲಿ ಕೊಡಲಾಗ್ತದೆ. ತಾವು ಸಹ ಅದರಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇದ್ದೀನಿ. ಮಾತಾಜಿ ಅವರೇ, ಪತ್ರಕರ್ತರಿಗೆ ತಾವು ಏನು ಸಂದೇಶವನ್ನು ಕೊಡ್ತೀವಿ? ಅದೇ ತಮ್ಮ ಕಾರ್ಯ ಸಮಾಜಮುಖಿಯಾಗಿರಲಿ, ಪ್ರತಿಯೊಬ್ಬ ಎಲ್ಲ ಒಂದು ಸಮಾಜದಲ್ಲಿ ನಡೀತಾ ಇರುವಂಥ ಕಾರ್ಯಗಳನ್ನು ಗುರುತಿಸಿ ಅದನ್ನು ಎಲ್ಲ ಜನರಿಗೆ ಆ ಒಂದು ಸಂದೇಶವನ್ನು ತಲುಪಿಸುವಂಥ ಕಾರ್ಯವನ್ನು ತಾವು ಮಾಡಿ, ಕಾರ್ಯ ಹೀಗಿರಬೇಕಲ್ಲ, ಅಲ್ಲಿ ಲೋಭ ಅನ್ನೋದು ಇರಬಾರ್ದು, ಸತ್ಯತಾ ಏನಿದೆ ಅದನ್ನು ತಾವು ಜನರಲ್ಲಿ ಗುರುತಿಸುವಂಥವರಾಗಲಿ ಅಂತ ಹೇಳ್ತಾ ಇದ್ದೀವಿ. ತಮ್ಮ ಹೆಸರೇನು, ತಮ್ಮ ಆಶ್ರಮ ಎಲ್ಲಿದ್ದೀರಿ? ನಮ್ಮ ಆಶ್ರಮ ಇಲ್ಲಿ ರಾಯಭಾಗದಲ್ಲಿ ಬಾನೆ ಹಾಸ್ಪಿಟಲ್ ಹಿಂದುಗಡೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ನಡೀತಾ ಇದೆ. ಸುಮಾರು ವರ್ಷಗಳಿಂದ ಇಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ. ನಮ್ಮ ಹೆಸರು ಬಿಕೆ ಪುಷ್ಪಾ ಅಂತ. ಹೇಳಿ ಹೇಳಿ ಮೇಡಮ್ ಅವ್ರು ಹೇಳ್ರಿ. ಆಯ್ತು ಕೈ ಕೈ ಹೆಸರು ಅಲ್ಲೇನಿಲ್ಲ 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 ಪುಸ್ತಕ ಕೊಡಿ ಸರ್, ಪುಸ್ತಕ ಕೈ ನೋಡಿ ಸರ್. ಹಾಂ, ಎಸ್. ಅನೇಕ ಸರ್ ಅದರಂತೆ ಇವತ್ತಿನ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ನೋಡಪ್ಪ ಸರ್, ಅದರಂತೆ ನೋಡ್ರಿ. ಅದರಂತೆ ಶ್ರೀಮತಿ ಉಮಾ ಕರ್ಕರಿ ಅವರಿಗೆ, ಶ್ರೀಮತಿ ಕಾಸಾಬಳಿಗರವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನ ಸ್ವಾಗತ. ನಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಇಲ್ಲಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದೀಗ ಅದರಂತೆ ಸಮತೋಲ ವರದಿಗಾರರು ಹನುಮಂತ್ ಸಾನೆ, ಅದರಂತೆ
ಮತ್ತೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂತಹ ತಾಲೂಕಾಧ್ಯಕ್ಷರಾದ ಎಲ್ಲರೂ ಒಮ್ಮೆ ಚಪ್ಪಾಳೆ ಹೇಳ್ರಿ. ಏನು ಬಿಡುಗಡೆ ಮಾಡಿ ನಾನು ಕೊಡ್ತಾ ಇಲ್ಲ, ಆದರೆ ಈಗ ಬಿಡುಗಡೆ ಆಯಿತು ನಾನು ಯಾಕಂದ್ರೆ ಅನಿಸ್ತದೆ ಭಾಳ ಖುಷಿ ಆಗೈತೆ. ಅವರು ನಮ್ಮ ಶಿಷ್ಯರು ಎಲ್ಲ ಶಿಷ್ಯರು ಬೆಳೆದೈತೆ. ಈಗ ಒಂದು ರೀತಿ ನಿಜವಾಗಿ ಅವರಲ್ಲಿರ್ತಕ್ಕಂಥ ಅಂಬೇಡ್ಕರ್ ಸಾಹೇಬರ ಹೇಮಂತ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ನಿರ್ದೇಶಕ ಭೀಮಪ್ಪ ಕಿಚಡಿ, ಪತ್ರಕರ್ತೆ ಕಾಂಚನಾ ಬಡಿಗೇರ್, ಹಿರಿಯ ಪತ್ರಕರ್ತ ಅಬ್ಬಾಸ್ ಲತ್ತಿಪ್ಪನವರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಹಿರಿಯ ಪತ್ರಕರ್ತರಾದ ಅಬ್ಬಾಸ್ ಲತ್ತಿಪ್ಪನವರ್ ಇವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪತ್ರಕರ್ತ ಸುನೀಲ್ ಕಬ್ಬೂರ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಸರ್, ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ಪತ್ರಿಕಾ ದಿನಾಚರಣೆ. ತಾವು ರಾಯಬಾಗ್ ತಾಲೂಕು ಅಧ್ಯಕ್ಷರು. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ತಾವು ಏನು ಹೇಳ್ತೀರಿ ಸರ್? ಕಾರ್ಯಕ್ರಮ ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಯನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡು ಬಂದಿದ್ದೆವು. ಎಲ್ಲ ಪತ್ರಕರ್ತರು ತಮ್ಮ ಜವಾಬ್ದಾರಿಗಳಿಂದ ನಡ್ಕೋಬೇಕಂತಕ್ಕಂಥ ಚರ್ಚೆನೂ ಆಯಿತು ಒಳಗಡೆ. ನಮ್ಮ ಪತ್ರಕರ್ತರ ಜವಾಬ್ದಾರಿಗಳು ಮತ್ತು ಬದ್ಧತೆಗಳಂತಕ್ಕಂಥ ವಿಚಾರ ಮೇಲೆ ಸಾಕಷ್ಟು ಜನ ಮಾತನಾಡಿದ್ದಾರೆ. ಬಹುಶಃ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೆಲವೊಂದು ಸುಳ್ಳು ಪತ್ರಕರ್ತರ ಹೆಸರು ಹೇಳ್ಕೊಂಡು ಏನು ತಿರುಗಾಡಾಗ್ತಾರಲ್ಲ, ಅದು ಬಂದಾಗಬೇಕು ಅಂತೇಳಿ ನಮ್ಮ ಎಲ್ಲರೂ ಒಟ್ಟಾರೆ ಅಭಿಪ್ರಾಯ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಪತ್ರಿಕಾ ಏನು ನಡ್ಸ್ಕೊಂಡು ಹೊಂಟಿದಾರಲ್ಲ ಅವ್ರಿಗೆಲ್ಲ ಸಹಕಾರಿ ಆಗಬೇಕು ಅಂತೇಳಿ ನಾವೆಲ್ಲ ಚರ್ಚೆಯನ್ನು ಮಾಡಿದ್ದೀವಿ. ಯುವ ಪತ್ರಕರ್ತರಿಗೆ ತಾವೇನು ಹೇಳಿ ಬಯಸ್ತೀರಿ? ಯುವ ಪತ್ರಕರ್ತರು ಇನ್ನೂ ಒಂದು ಸ್ವಲ್ಪ ತಿಳ್ಕೊಬೇಕಾಗೈತಿ. ಯುವ ಪತ್ರಕರ್ತರು ಏನೇ ಪತ್ರಿಕಾ ಮಾಧ್ಯಮಕ್ಕೆ ಬರ್ತಾ ಇದ್ದಾರಲ್ಲ, ಅವರು ತಿಳ್ಕೊಂಡು ಸಮಾಜದಲ್ಲಿ ಆಗುವುಗಳನ್ನು ಗಮನಿಸಿ ಬಡವರ ಪರವಾದಂಥ ಧ್ವನಿ ಎತ್ತಕ್ಕಂಥದ್ದು ಆಗಬೇಕು ಅಂತೇಳಿ ಯುವ ಪತ್ರಕರ್ತರಿಗೆ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೆ. ಈ ಭ್ರಷ್ಟ ಆಡಳಿತ ವ್ಯವಸ್ಥೆ ಬಗ್ಗೆ ತಾವೇನು ಹೇಳ್ತೀರಿ? ಇಡೀ ಕರ್ನಾಟಕದಲ್ಲಿ ರಾಯಬಾಗ್ ಅಂತಕ್ಕಂಥ ತಾಲೂಕದಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ಅಧಿಕಾರಿಗಳು ಇವತ್ತು ನಡೆಸಾಕ್ತಾರೆ. ಅದನ್ನು ಪ್ರಶ್ನೆ ಮಾಡ್ತಕ್ಕಂಥವ್ರು ಮಾಡ್ತಾ ಇಲ್ಲ. ಪತ್ರಕರ್ತರು ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತು ನಿರ್ಮಾಣ ಆಗಿದೆ. ಬಡವರನ್ನು ರಕ್ಷಿಸಬೇಕು, ಬಡವರ ಹಕ್ಕುಗಳನ್ನು ರಕ್ಷಿಸಬೇಕಾದ್ರೆ ಪತ್ರಕರ್ತರು ಮುಂದೆ ನಿಂತು ಅಧಿಕಾರಿಗಳಿಗೆ ಕೇಳ್ತಕ್ಕಂಥದ್ದು, ಅಧಿಕಾರಿಗಳಿಗೆ ಬಿಟಿ ಮುಗಿಸ್ತಕ್ಕಂಥದ್ದು ನಮ್ಮ ಎಲ್ಲರೂ ಜವಾಬ್ದಾರಿ ನಾವು ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೇನೆ ಸರ್. ಸರ್ಕಾರದ ಪತ್ರಕರ್ತರಿಗೆ ಸಿಗಬೇಕಾದ ಸೌಲಭ್ಯಗಳ ಕುರಿತು ತಾವೇನು ಹೇಳ್ತೀರಿ? ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಮಾತನಾಡ್ತಾ ಇದ್ದಾರೆ, ಪ್ರಭಾಕರ್ ಅವರು ಮಾತನಾಡ್ತಾ ಇದ್ದಾರೆ, ಜಿಲ್ಲಾಧ್ಯಕ್ಷ ದಿಲೀಪ್ ಅವರು ಮಾತನಾಡ್ತಾ ಇದ್ದಾರೆ. ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ನಾವು ಈ ಉಚಿತ ಬಸ್ ಪಾಸ್ ಆಗಿರ್ಬೋದು, ಜೀವ ವಿಮಾ ಆಗಿರ್ಬೋದು, ಎಲ್ಲ ಅನುಕೂಲಗಳನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಘ ಕಾರ್ಯನಿರತ ಪತ್ರಕರ್ತರ ಸಂಘ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿ ಸರ್ಕಾರದ ಯೋಜನೆಗಳನ್ನು ಪತ್ರಕರ್ತರು ಕೊಡ್ತಾ ಇದೆ ಸರ್. ತಮ್ಮ ಹೆಸರೇನು? ತಾವೇನು? ರಾಜು ಎಂ ತಳವಾರ್, ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಮಹಾವೀರ್ ಐಹೊಳೆ, ಬಸವರಾಜ್ ಅರಕೇರಿ, ಸಂತೋಷ್ ಗಿರಿ, ಹನುಮಂತ್ ಸಾನೆ, ಶಿವಾಜಿ ಮೇತ್ರಿ, ಶ್ರೀಮಂತ್ ಘಟ್ಟನಟ್ಟಿ, ಸದಾಶಿವ್ ಬಡಿಗೇರ್, ಅಂಬರೀಶ್ ತಾಳಿಕೋಟಿ, ಸಂಭಾಜಿ ಚೌಹಾನ್, ಸುರೇಶ್ ಪೂಜೇರಿ, ಹನುಮಂತ್ ಸನ್ನಕ್ಕಿನವರ್, ವಿಠಲ್ ಬಡಿಗೇರ್, ಮಹಾದೇವ್ ಕಾಂಬಳೆ, ಸುನೀಲ್ ಕಬ್ಬೂರ್, ಶ್ರೀನಾಥ್ ಚಿರ್ಗೂರ್, ವಿಠಲ್ ಸ್ವಾಮಿ, ಮಹೇಶ್ ತಾನ್ಶಿ, ನಾಗರಾಜ್ ಮಗ್ದೂಮ್, ಕುಮಾರ್ ಸುತಾರ್, ಬಸವರಾಜ್ ಮಡಿವಾಳ್, ಸಂತೋಷ್ ಮನ್ನಿಕೇರಿ, ಸುಧೀರ್ ಕಳ್ಳೆ, ಮಹೇಶ್ ಗಡ್ಕರಿ, ಉಮಾಶ್ರೀ ಗಡ್ಕರಿ, ಯುವರಾಜ್ ಮನ್ನಿಕೇರಿ ಇನ್ನಿತರರು ಉಪಸ್ಥಿತರಿದ್ದರು. ಶಿವಾಜಿ ಮೇತ್ರಿ, ವಾಯ್ಸ್ ಆಫ್ ಏನುಗ್ರಾಮ್, ರಾಯಬಾಗ್.